ಹಲೋ ಗಾಯ್ಸ್, ಏನನ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಮ್ಮಮ್ಮನು ಆ ಎಲ್ಲಿಗೆ ಗೊತ್ತಾ, ಒಮ್ಮೆಲೆ ನಾನು ನಮ್ಮಮ್ಮನು ಇವಾಗ ಮಲೇಷಿಯಾಗೆ ಹೋಗ್ತಾ ಇದ್ದೀವಿ ಆನ್ ಎ ರೋಡ್ ಟ್ರಿಪ್. ಯಾಕಮ್ಮ? ಮಲೇಷ್ಯಾಗ ಹೋಗ್ಬಿಡ್ತೀಯಾ? ಹ್ಮ್, ಮದ್ವೆಗೆ ಮದ್ವೆಗೆ ಹೋಗ್ತಾ ಇದೀವಿ. ದಟ್ಟು ಅನ್ನೋನ್ ಮ್ಯಾರೇಜ್ ತಾನೇ? ಇಲ್ಲ, ರಿಲೇಷನ್ ಮ್ಯಾರೇಜ್. ಅದ್ ನಿನಗೆ ಗೊತ್ತು, ನನಗೆ ಗೊತ್ತಿಲ್ಲ. ದಟ್ಸ್ ವೈ ಇಟ್ಸ್ ಅನ್ ಅನ್ನೋನ್ ಮ್ಯಾರೇಜ್ ತಾನೇ? ಹಾ, ಯಾರ್ದು ಮದ್ವೆ? ಪಪ್ಪ ರಿಲೇಷನ್. ಮೈ ಡ್ಯಾಡ್ ಇಸ್ ರಿಲೇಷನ್ ಮದ್ವೆ. ಆ್ಯಂಡ್ ಐ ಆಮ್ ಗೋಯಿಂಗ್ ಫುಲ್ ಜಿಂಚಾಕ್ ಜಾತ್ರೆ. ರೆಡಿ ಆಗಿದ್ದೀನಿ. ಏನಕ್ಕೆ ಈ ರೇಂಜಿಗೆ ರೆಡಿ ಆಗಿರೋದಂದ್ರೆ, ಮದುವೆ ಗಂಟಕ್ಕೆ ಹೊಟ್ಟೆ ಉರಿಬೇಕು. ಅಯ್ಯೋ ಯಾರಪ್ಪ ಇವನು ಹೀಗಿದ್ದಾನೆ ಅಂತ ಅಲ್ವಾ? ಸೊ ಲೆಟ್ಸ್ ಗೋ ಅಟೆಂಡ್. ಹಂಗಂತ ಮದುವೆಲೆಲ್ಲ ವ್ಲಾಗ್ ಮಾಡ್ತೀನಿ ಅನ್ಕೊಂಬೇಡಿ. ಐ ಆಮ್ ಎ ಎಕ್ಸ್ಟ್ರೀಮ್ ಇಂಟ್ರೋವರ್ಟ್ ಪರ್ಸನ್. ಐ ವಾಂಟ್ ಡೂ ವ್ಲಾಗ್ಸ್ ಇನ್ ಮದುವೆ ಮನೆ ಆ್ಯಂಡ್ ಆಲ್. ತಾನೇ ಮಮ್ಮಿ? ಮದುವೆ ಮನೇಲೆಲ್ಲ ವ್ಲಾಗ್ ಮಾಡ್ತೀನ ನಾನು? ಇಲ್ಲ ಇಲ್ಲ, ಮಾಡಲ್ಲ. ನಮ್ಮ ಅಮ್ಮನೇ ಬೇಡ ಅಂತವ್ರೆ ತಾನೇ? ಹೌದು, ಯಾಕೆ? ಚೆನ್ನಾಗಿರಲ್ಲ. ಹೇಗೆ ಚೆನ್ನಾಗಿರಲ್ಲ? ಅಲ್ಲಿ ಬಂದಿರೋರೆಲ್ಲ ನೋಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ ಗೂಬ್ಗಳ ಥರ ತಾನೆ? ದೃಷ್ಟಿ ಮಾಡ್ತಾರೆ. ದೃಷ್ಟಿ. ನಾನು ಅದಕ್ಕೆ ಈ ರೇಂಜಿಗೆ ರೆಡಿ ಆಗಿರತ್ತೆ ನಮ್ಮ ಮಮ್ಮಿ. ಮದುವೆ ಗಂಟು ಯೋಚನೆ ಮಾಡಬೇಕು ಏನಂತ. ಅಯ್ಯೋ ಯಾರಪ್ಪ ಇವ್ ನಿಂಗವನು. ನಮ್ಮಮ್ಮ ನೋಡಿ ಹಿಂಗ್ ರೆಡಿ ಆಗಿದ್ದಾರೆ. ಚೆನ್ನಾಗಿದ್ದೀನಾ? ಸುಮಾರು ಆಂಟಿ ಇದ್ದಂಗೆ ಇದೆಯಾ? ಸುಮಾರಾಗಿದ್ಯಾ? ಮಾಡಿ ಬನ್ನಿ ತಗೋಮ್ಮ. ಕಾರ್ ಫಸ್ಟ್, ಕಾರ್ ತೆಗಿಯೋ. ಕಾರ್ ತೆಗಿಬೇಕಂತೆ. ಕಾರು ನಾನು ಡ್ರೈವರ್ ಇಲ್ಲಿ. ನಾನು ಮದ್ವೆ ಅಟೆಂಡ್ ಮಾಡಕ್ ಹೋಗ್ತಾ ಇಲ್ಲ. ಐ ಆಮ್ ದ ಡ್ರೈವರ್. ಐ ಆಮ್ ದ ಡ್ರೈವರ್ ಇನ್ ದಿಸ್ ಹೌಸ್. ಯು ಗೈಸ್ ಡೋಂಟ್ ನೋ. ನನಗೆ ಮತ್ತೆ ಈ ಮನೇಲಿ ಇನ್ನೊಂದು ಪರ್ಸನ್ ಇದೆ. ಹಾ, ವಿ ಬೋತ್ ಆರ್ ಸೇಮ್. ವಿ ಬೋತ್ ಆರ್ ಸೇಮ್ 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 ಬಟ್ ಡಿಫ್ರೆಂಟ್. ಅವ್ನು ಮಾತಾಡೋವಾಗ ನಾನು ಮಾತಾಡ್ತೀನಿ ಅಷ್ಟೇ. ಬಟ್ ಇಬ್ರು ಅಂತಾನೆ ಇರ್ತೀವಿ. ಕಮಾನ್, ಶೂಸ್ ಹಾಕ್ಕೊಟ್ಟು ವಿಡಿಯೋ ಮಾಡ್ತೀನಿ. ವೀಟ್ ಏಯ್ ಏನ್ ಗುರಾಯಿಸ್ತಿದ್ಯಾ? ಶಾಕ್ ಆಯ್ತಾ? ಆಗ್ಲೇಬೇಕು ಅಂತ ತಾನೇ ನಾನು ಈ ರೇಂಜಿಗೆ ರೆಡಿ ಆಗಿರೋದು. ಬಾ ಕುತ್ಕೋ. ಹಾ, ಹಾಯ್ ಅಣ್ಣ. ಮದುವೆಗೆ ಹೋಗ್ತಾ ಇದ್ದೀನಿ ಅಂತ ಅಂಡರ್ ಎಸ್ಟಿಮೇಟ್ ಮಾಡ್ತೆ 30 ಫೆಲೋ ಇಲ್ವಾ? ಓಕೆ, ಇಲ್ಲ ದಿಸ್ ಇಸ್ ದ ಶೂಸ್. ಇದೇ ಎಕ್ಕಡ ನಾನು ಹಾಕೊಂತ ಇರೋದು. ಎಕ್ಕಡಕ್ಕೂ ಒಂದು ಬೆಲೆ ಇದೆ. ರೆಡಿ ಗೈಸ್, ರೆಡಿ. ಆಂಟಿ ಡೋರ್ ಓಪನಿಂಗ್, ಅಣ್ಣ ವೆಲ್ಕಮಿಂಗ್. ಇವಾಗ ಹೋಗಿ ಕಾರ್ನ ಎತ್ತದೆ, ಮದ್ವೆಗೆ ಹೋಗದೆ. ಗಾಡಿ ಸ್ಟಾರ್ಟ್ ಮಾಡಿದೀನಿ. ಫಸ್ಟ್ ಆಫ್ ಮಾಡು. ಗಾಡಿ ತೊಳೆದಿರ ಗಾಡಿ ಎತ್ತುತ್ತಿದ್ಯಾ? ಈ ವಿಷಯ ಪಪ್ಪಂಗೆ ಗೊತ್ತಾದ್ರೆ ನಾಳೆ ಬೆಳಗ್ಗೆನೆ ನಿಮಗೆ ಪೂಜೆ ಮಾಡುತ್ತೆ. ನಮ್ಮ ಮನೇಲಿ ನಮ್ಮಪ್ಪ ಇವಾಗ ಗಾಡಿ ತೊಳೆದಿರೆ ಗಾಡಿ ಎತ್ತುತ್ತಿದ್ದೀನಿ ಅಂತ ಗೊತ್ತಾದ್ರೆ ಧರ್ಮದೇಟೆ ಹೊಡಿಯೋದು. ಐ ಆಮ್ ಇಂಟ್ರೋವರ್ಟ್ ಅಂತ ಅದ್ ನಮ್ಮಮ್ಮ ಕ್ಯಾಮ್ರಾನ ಮುಚ್ಚಿಸ್ಬಿಟ್ಟು ಏನೋ ಮಾಡ್ತೈತೆ. ಅಯ್ಯೋ, ಮೈ ಮಾಮ್ ಇಸ್ ಬ್ಯಾಡ್ ವಿಡಿಯೋಗ್ರಾಫರ್. ಕ್ಯಾಮ್ರಾ ಇಟ್ಕೊಂಡಿರೋ ಸ್ಟೈಲಲ್ಲೇ ಗೊತ್ತಾಗ್ತಿದೆ ನಮ್ಮಮ್ಮ ಹೆಂಗೆ ಅಂತ. ದಟ್ಟಿ ಫೆಲೋಸ್. ನಮ್ಮಮ್ಮ ಏನು ಮಾತಾಡ್ತಿಲ್ಲ ಅಂತ ಅನ್ಕೊಂಬೇಡಿ, ಅವ್ರು ಜಾಸ್ತಿ ಮಾತಾಡ್ತಾರೆ. ನಾನೇ ಇಷ್ಟು ಮಾತಾಡ್ತಿದ್ದೀನಿ ಅಂದ್ರೆ ಅವ್ರು ಜಾಸ್ತಿ ಮಾತಾಡಲ್ವ. ನಾನು ಸಂಸ್ಕೃತ ಮಾತಾಡ್ತೀನಿ ಸ್ವಲ್ಪ ಜಾಸ್ತಿ ಅಷ್ಟೇ. ನಮ್ಮ ಅಮ್ಮನೂ ಸಂಸ್ಕೃತ ಮಾತಾಡ್ತಾರೆ ತುಂಬಾ ತಾನೇ ಮಮ್ಮಿ? ಮಾತಾಡ್ತೀನಿ ಸಂಸ್ಕೃತ. ನಮ್ಮಮ್ಮ ಸಂಬಂಧಕ್ಕೆ ಬೆಲೆ ಕೊಡ್ತಾರೆ ಜಾಸ್ತಿ, ಸಂಬಂಧಗಳಿಗೆ ಬೆಲೆ ಕೊಡ್ತಾರೆ. ಮಾತಾಡ್ಬೇಕಾದ್ರೆ ಸಂಬಂಧಕ್ಕೆ ಬೆಲೆ ಕೊಡ್ತಾರೆ. ಯಾರ್ದೋ ಮದ್ವೆ, ನಾನು ಇಲ್ಲಿ ಡ್ರೈವರ್ ಅಷ್ಟೇ. ಯಾರ್ದ ಮದ್ವೆ ಅಲ್ಲ ಕಣ.
ನನಗಂತೂ ಒಬ್ರು ಗೊತ್ತಿಲ್ಲ ದಟ್ಟಿ ಫೆಲೋಸ್. ಎಲ್ಲಾರ್ನು ಪರಿಚಯ ಮಾಡ್ಕೊಡ್ತೀನಿ ಬಾ. ಹಿಂಗಂದ್ರೆ ನಾನು ಬರೋದಿಲ್ಲ, ನೀನ್ ಒಳಗ್ ಬಿಟ್ಬಿಟ್ಟು ನಾನು ಈಚೆ ಇರ್ತೀನಿ. ಯಾಕೆ? ಯಾರನ್ನ ಏನ್ ಪರಿಚಯ ಮಾಡ್ಕೊಡ್ಬೇಡ, ನಾನ್ ಬರ್ತಾರದೇನಕ್ಕೆ ಅಲ್ಲಿ ಏನ್ ಊಟ ಮಾಡ್ಕೊಂಡು ಬರ್ತಾರಕ್ಕೆ, ಸರಿ. ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಬರ್ತಾ ಇರ್ಬೇಕು. ಬಾಳೆ ಒಳ್ಳೆ ಊಟ ತಿನ್ನು, ಟೇಸ್ಟ್ ಹೆಂಗಿರುತ್ತೆ ನೋಡು. ಅಮ್ಮ ಕ್ಯಾಮ್ರಾ ಯಾಕೆ ಕರೆಕ್ಟ್ ಆಗಿ ತೋರಿಸ್ತಾವ್ರೋ ಇಲ್ವೋ ಅಂತಾನೆ ಗೊತ್ತಾಗ್ತಿಲ್ಲ. ತೋರಿಸ್ತಾ ಇದ್ದೀನೋ ಚೆನ್ನಾಗಿ. ಇಲ್ಲಿ ಜೂಮ್ ಮಾಡ್ಬಿಟ್ಟಿದ್ರು ನಿಂತಾರೆ. ಸೊ Zoom. ಗೈಸ್, ಬೇಜಾರ್ ಮಾಡ್ಕೊಂಬಿಡಿ. ಮಿನಿ ಬ್ಲಾಗ್ ಆದ್ರೂ ಅನ್ಕೊಳ್ಳಿ, ಇಲ್ಲ ಎಂಟರ್ಟೈನಿಂಗ್ ಬ್ಲಾಗ್ ಆದ್ರೂ ಅನ್ಕೊಳ್ರಿ, ಏನಾದ್ರೂ ಅನ್ಕೊಳ್ರಿ, ಒಟ್ನಲ್ಲಿ ನೋಡ್ರಿ, ಅರಸಿ ಬೆಳೆಸಿ ಉಳಿಸಿ. ನಮಗೆ ಈ ತರ ವ್ಲಾಗ್ಸ್ ಮಾಡಕ್ಕಂದ್ರೆ ಮಜಾ, ತುಂಬಾ ಮಜಾ ಇತ್ತು. ಆದ್ರೆ ಇಷ್ಟು ದಿವಸ ಪ್ರಾಬ್ಲಮ್ಸ್ ಇತ್ತು. ಪ್ರಾಬ್ಲಮ್ಸ್ ಲೈಕ್ ಸ್ಟೋರೇಜ್ ಪ್ರಾಬ್ಲಮ್, ವಿಡಿಯೋ ಕ್ವಾಲಿಟಿ ಪ್ರಾಬ್ಲಮ್ಸ್ ತುಂಬಾ ಇತ್ತು. ಅಂಡ್ ನಮ್ಮಮ್ಮ ಫಸ್ಟ್ ಆಫ್ ಆಲ್ ಸಪೋರ್ಟಿವ್ ಇಲ್ಲ ತಾನೇ ಮಮ್ಮಿ? ಹೌದು. ಹೌದು. ಯಾಕಮ್ಮ ನಾನು ಬ್ಲಾಗ್ ಮಾಡಿದ್ರೆ ಸಪೋರ್ಟ್ ಮಾಡಲ್ಲ? ಮಾಡ್ತಿದ್ದೀನಲ್ವ ಇವಾಗ. ಈ ತರ ಹಾ, ಅಲ್ಲಾಡ್ಸ್ಕೊಂಡು ಕಾರ್ ಹೋಯ್ತಾ ಇದ್ರೆ ಅಲ್ಲಾಡ್ತಾ ಇದೆ. ಯಾರು ಹೋಗ್ತಾ ಇದ್ರೆ ಅಲ್ಲಾಡ್ತಾ ಇದೆ. ಹಾ, ಇವರೆಲ್ಲ ಕನ್ನಡದವ್ರಲ್ಲ ಗೈಸ್. ನಮ್ಮಮ್ಮ ಆಕ್ಚುಲಿ ಬೇಸಿಕಲಿ ಬೆಳ್ಳೆತ್ತು ಕ್ಯಾಮ್ರಾಮನ್. ಏನ್ ಕಾಣಿಸಲ್ಲ ನಂದಿರು, ನಂದಲ್ಲ ಸಾರಿ. ಅಂದಿಲ್ವಾ, ನಮ್ಮಮ್ಮ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಇಟ್ಸ್ ಟೂ ಹಾರಿಬಲ್. ಶಿ ಟಾಕ್ಸ್ ಹಾರಿಬಲ್. ಸ್ವಲ್ಪ ರೋಡ್ ಸರಿ, ಹಾರಿಬಲ್ ಆಗಿ ಮಾತಾಡ್ತಾರೆ, ಕೆಟ್ಟದಾಗ ಮಾತಾಡ್ತಾರೆ. ಸರಿ ಇಲ್ಲ ನಮ್ಮಮ್ಮ, ಸೈಕೋ. ಆದ್ರೆ ಒಂದ್ ವಿಡಿಯೋ ವೈರಲ್ ಆಗಿತ್ತಲ್ಲ ಮಮ್ಮಿ, ಹಾ ಕೆರ ಕಿತ್ತದಂಗ್ ಹೊಡಿಬೇಕು ಸುವರ್ಣನ್ ಮಕ್ಳಕ. ಹಾ, ಆ ತರ ನೀನು ಯಾಕೆ ಎಲ್ರಿಗೂ ಬೈಯೋದು. ಎತ್ತಿ ಇವಾಗ ಮೊಬೈಲ್ ಎತ್ತಿ ಕಿಟಕಿ ತೆಗೆದ್ಬಿಟ್ಟು ಬಿಸಾಕ್ಬಿಟ್ಟು ಹೋಯ್ತಾ ಇರ್ತೀನಿ. ಹೊಸ ಫೋನು ತಾಯಿ. ಹಾ, ರೆಸ್ಪೆಕ್ಟ್ ಕೊಡ್ಬೇಕು. ರೆಸ್ಪೆಕ್ಟ್, ಎಸ್, ರೆಸ್ಪೆಕ್ಟ್ ಕೊಡ್ಬೇಕು. ರೆಸ್ಪೆಕ್ಟ್ ಯಾರು ಕೊಡ್ಬೇಕು? ನನಗೆ. ಕೊಡ್ಬೇಕು. ನೀನ್ ಕ್ಯಾಮ್ರಾ ಯಾರನ್ನ ತೆಗಿತಿದ್ಯಾ ಅಂತಾನೆ ಗೊತ್ತಿಲ್ಲ. ನಿನ್ನೆ ತೆಗಿತಾರದು ಹೇಳು. ಹಿಂಗೆ ಕೆಳಗೆ ಮೇಲೆ ಎಲ್ಲಾ ಜೂಮ್ ಮಾಡ್ತಾರೆ. ಕಾರ್ ಅಲ್ಲಾಡ್ತಾ ಇದ್ರೆ ಏನ್ ಮಾಡಕ್ಕಾಗುತ್ತೆ? ಕಾರೇನ್ ಅಲ್ಲಾಡ್ತಿಲ್ಲ ನಂದು. ನೀನ್ ಕೆಳಗೆಲ್ಲಾ ತೆಗ್ದೆ, ಜನ ನಿಂದ ಕೆಳಗಡೆ ಎಲ್ಲ ಏನು ತೆಗಿತಲ್ಲ ನಾನು. ಮುಚ್ಕೊಂಡ್ ಕುತ್ಕೋ ನೋಡು. ಸರಿಲ್ಲ ಸರಿಲ್ಲ, ಜನ ಭಾಷೆ ಸರಿಲ್ಲ ಇವ್ರದಕ್ಕೆ ಭಾಷೆ ಇದೆಯಲ್ಲ ಸರಿಲ್ಲ ಇವ್ರು. ನಾವಿರೋದೇ ಹಿಂಗೆ. ಈಗ ದುರಂಕಾರ ದೌಲತ್ತು ಹಂಗಂತ ಇರ್ಲಿಲ್ಲಪ್ಪ, ನಾವ್ ಸ್ವಾಭಿಮಾನದಿಂದ ಇರೋರು, ಸ್ವಾಭಿಮಾನವಾಗಿ ಮಾತಾಡೋರು. ಗೊತ್ತಾಯ್ತಾ? ಯಾರ್ದೇನು ಅಂಗ್ರಹಣ ಇಲ್ಲ. ನಾವ್ ಒಂಥರ ರಾಯಲ್. ಅಕ್ಕಂಗ್ ಒಂದೊಂದ್ ಪದ ಒಳ್ಳಲ್ಲ ಅಷ್ಟೇ. ಏನ್ ಮಾಡಕ್ಕಾಗಲ್ಲ, ವಯಸ್ಸಾಯ್ತು. ವಯಸ್ಸಾಯ್ತು ಅಂತೆ. ಸ್ಟಿಲ್ ಶಿ ಇಸ್ 40 and she is telling ವಯಸ್ಸಾಯ್ತು. ಯಾ ಆಫ್ ಕೋರ್ಸ್. ಯಾ ಆಫ್ ಕೋರ್ಸ್ ಅಂತಾರೆ. ಆಫ್ ಕೋರ್ಸ್ ಅಲ್ಲ, ಆಫ್ ಕೋರ್ಸ್. ಆಫ್ ಕೋರ್ಸ್. ನಮ್ಮಮ್ಮ ನನ್ಗೆ ಇಂಗ್ಲಿಷ್ ಹೇಳ್ಕೊಟ್ಟಿದ್ದು. ಇಲ್ಲ, ಏನ್ ಇವ್ರು ಹುಟ್ಟತಾನೆ ABCD ಕಲ್ತು ಬಿಟ್ಟಿದ್ರು. ಹಾ, ನನಗ್ ಫಸ್ಟ್ ನಮ್ಮಮ್ಮನೇ ಹೇಳ್ಕೊಟ್ಟಿದ್ದು ಇಂಗ್ಲಿಷ್. ಹೌದು ಮಮ್ಮಿ. ಎಸ್, ಫಸ್ಟ್ ಇಂಗ್ಲಿಷ್ ಅಷ್ಟೇ ಅಲ್ಲ, ನಮ್ಮಮ್ಮ ನನಗ್ ತುಂಬಾ ಹೇಳ್ಕೊಟ್ಟಿದ್ದಾರೆ. ಸಂಸ್ಕೃತ, ಸಂಬಂಧಕ್ಕೆ ಬೆಲೆ ಕೊಡು ಅಂತೆಲ್ಲ ನಂಗೆ ತುಂಬಾ ಘನತೆ ಗೌರವದಿಂದ ಬೆಳೆಸಿರೋದು ನನ್ನ. ಹೌದು ಮಮ್ಮಿ. ಹೌದು. ಎಷ್ಟು ಗೌರವದಿಂದ ಬೆಳೆದಿದೀವಿ ಅಂದ್ರೆ, ನಾವು ರೋಡಲ್ಲಿ ಒಬ್ರಿಗೆ ಹೋಗ್ತಾ ಇದ್ರು ಮರ್ಯಾದೆ ತುಂಬಾ ಕೊಡ್ತೀವಿ. ತಾನೇ ಮಮ್ಮಿ? ತಾನೇ ಮಮ್ಮಿ, ತಾನೇ ಮಮ್ಮಿ. ಇದ್ಯಾವ್ದು ತಾನೇ 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 ತಂದಾನೆ ಅಂತ. ಅದಕ್ಕೆ ನಮ್ಮಮ್ಮ ಆರ ನೋಡಿಯೋ ಹಂಗೆ ಚೆನ್ನಾಗ್ ಮಾಡಿ. ಇವ್ನು ಡ್ರೈವಿಂಗ್ ಹೇಳ್ಕೊಟ್ಟಿದ್ದು ನಾನೇ. ಅಯ್ಯೋ ಅಯ್ಯೋ, ನಿಜ ಹೇಳು. ಅಯ್ಯೋ ಅಯ್ಯೋ ಅಂತ್ಯ. ಹೌದು, ಕಾರ್ ಡ್ರೈವಿಂಗ್ ಇವ್ನ್ಗೆ ಹೇಳ್ಕೊಟ್ಟು. ಒಂದ್ ನಿಮಿಷ, ನಿನ್ಗೆ ಏನೇನ್ ಹೇಳ್ಕೊಟ್ಟೆ ನಾನು ಹೇಳ್ತೀನಿ. ಕಾರ್ ಡ್ರೈವಿಂಗ್ ಫಸ್ಟ್ ಇಂದ ಹೇಳ್ತೀನಿ. ಹೋಗ್ಲಿ ಮಗ ತೋರ್ಸು ನೀನ್. ಫಸ್ಟ್ ಇಂದ ಆಯ್ತಾ? ಇವ್ನಿಗೆ ಫಸ್ಟ್ ಸೈಕಲ್ ಓಡ್ಸೋದ್ ಹೇಳ್ಕೊಟ್ಟಿದ್ ನಾನು. ಹೌದು. 2 ವೀಲರ್ ಓಡ್ಸೋದ್ ಹೇಳ್ಕೊಟ್ಟಿದ್ ನಾನು. ಹೌದು. ಆಯ್ತಾ? ನೆಕ್ಸ್ಟ್ ಕಾರ್ ಓಡ್ಸೋದ್ ನಾ ಹೇಳ್ಕೊಟ್ಟಿದ್ ನಾನು. ಹೌದು. ಬಸ್ ಅವೆಲ್ಲ ಇನ್ನ ಇಲ್ಲ. ಬಸ್ ಓಡ್ಸೋದು ಹೇಳ್ಕೊಟ್ಟಿದ್ ನಮ್ಮಮ್ಮನೇ. ಇಲ್ಲ, ಸುಳ್ಳು. ಬಸ್ಸು, ಈ ಏರೋಪ್ಲೇನ್ ಎಲ್ಲ ನಾನು ಓಡಿಸ್ತಿದ್ದೆ, ನಮ್ಮಮ್ಮ ಹೇಳ್ಕೊಟ್ಟಿದ್ರು. ಅದೆಲ್ಲ ಸುಳ್ಳು. ಅವ ಫೋನಲ್ಲಿ ಓಡಿಸ್ತಿರ್ಲಿಲ್ಲ. ನಗ ಬಂದ್ಬಿಡ್ತು, ನಗ ಹೋಗಿ ಮಜಾ ಬಂತು. ನಮ್ಮಮ್ಮ ಹೇಳೋ ಹಂಗೆಲ್ಲ ನೀನ್ ಅನ್ಕೋಬಾರ್ದು ಕಣೋ.
ನೀನ್ ಏನ್ ಮಾಡ್ಬೇಕು ಗೊತ್ತಾ, ಎಲ್ಲಾ ಕಡೆ ಓಪನ್ ಅಲ್ಲಿ ನೀಟಾಗೆ ಓಪನ್ ಮಾಡ್ಕೊಂಡು ವ್ಲಾಗ್ ಮಾಡ್ಬೇಕು. ತಾಯಿ ನಿನ್ ಕ್ಯಾಮ್ರಾ ತೋರ್ಸು ಕರೆಕ್ಟ್ ಆಗಿ ಫಸ್ಟ್. ಹಿಂಗ್ ಇಟ್ಕೊಂಡು ಅದೇನ ಬರುತ್ತಲ್ಲ ಹಿಂಗೆ ಸ್ಟ್ಯಾಂಡ್ ತರ ತಂದ್ಬಿಡ್ಬೇಕಾಗಿತ್ತು. ಅಯ್ಯೋ ಇದು ಕೈಯಲ್ಲಿ ಹಿಂಗ್ ಇಟ್ಕೊಂಡು ಮೊಬೈಲ್ ನೋವು ಬರುತ್ತೆ, ಕೈ ನೋವು ಬರುತ್ತೆ ಅಂದ್ರು ತಾಯಿ. ಫೈನಲಿ ಚೌಟ್ರಿಗೆ ಬಂದ್ವಿ. ಕಿಚ್ಕಿಚ್ಚಿದೆ ಗಂಟಲಿಗೆ ವಿಕ್ಸ್ ಹಾಕಿ. ಫೈನಲಿ ಮದ್ವೆ ಮುಗೀತು. ಚೆನ್ನಾಗಿ ಮದ್ವೆಯಲ್ಲಿ ಊಟ ತಿಂದಿ. ಚೆನ್ನಾಗಿ ಏನ್ ತಿಂದಿಲ್ಲ, ನಾರ್ಮಲ್ ಆಗಿ ತಿಂದಿ. ಊಟ ಮುಗಿಸ್ಕೊಂಡು ಗೋಯಿಂಗ್ ಟು ಹೋಮ್. ಊಟ ಚೆನ್ನಾಗಿರ್ಲಿಲ್ವೇನೋ? ಚೆನ್ನಾಗಿತ್ತು. ನಮ್ಮಮ್ಮ ಐಸ್ ಕ್ರೀಮ್ ಕತ್ಕೊಂಡ್ ಬಂದಿದ್ದಾರೆ. ಯಾಕೆ ಕತ್ಕೊಂಬರ್ಲಿ? ಅಯ್ಯೇ ದೊಳ್ಳೆ ಸಾಯ್ತಲ್ಲ. ಕಳ್ರು ಆದ್ರೂ ತಿನ್ನಕ್ ಕೊಟ್ರು ಇಸ್ಕೊಂಡ್ ಬಂದೆ. ಇಷ್ಟ ನಮ್ಮ ಮದ್ವೆ. ಇಷ್ಟ ನಮ್ಮ ಮದ್ವೆ. ಇಷ್ಟೇ. ಅಯ್ಯಪ್ಪ, ಆದ್ರೂ ತುಂಬಾ ಜನ ಸಾಗರ. ಲಾಸ್ಟ್ ಬೆಂಚರ್ ಅಂತೂ ಕೈಗೆ ಸಿಗ್ತಿರ್ಲಿಲ್ಲ. ನಮ್ಮಮ್ಮ ಸ್ಟ್ರಿಕ್ಟ್ ಆಗಿ ಹೇಳಿದಾರೆ, ಡೋಂಟ್ ಟಾಕ್ ಅಬೌಟ್ ಮ್ಯಾರೇಜ್ ಅಂತ. ಅದಕ್ಕೆ ಮದುವೆ ಬಗ್ಗೆ ಮಾತಾಡಲ್ಲ. MRP ಮಮ್ಮಿ, MRP ಶಾಪು ಬೆಳ್ತಂಗಡಿ ಆಯ್ತು. ಹಾಕ್ಸು ಸರಿ ಗಡಿಗೆ ಹಾಕ್ಸ್ತೀನಿ ಬಾ. ಭಾರತ್ ಇದು ಇಂಡಿಯನ್ ಅಲ್ಲ. ಇಂಡಿಯನ್ಗೆ ಹಾಕ್ಸು ಅಂತ ಹೇಳಿದ್ದು ಪಾಪ. ಇಂಡಿಯನ್ ಇಲ್ಲ, ಇಲ್ಲಿ ಭಾರತ ಇರೋದು. ಪೆಟ್ರೋಲ್ ಅಲ್ಲ, ಡೀಸೆಲ್. ಬಂದ್ವಿ ಪೆಟ್ರೋಲ್ ಬಂಕ್ಗೆ. ಇಲ್ಲಿ ಮೊಬೈಲ್ ಆನ್ ಮಾಡಂಗಿಲ್ಲ ಅನ್ಸುತ್ತೆ, ಅದಕ್ಕೆ ಆಫ್ ಮಾಡ್ತೀವಿ. ದಯವಿಟ್ಟು ಜನರು ಸಹಕಾರ ಕೊಡಬೇಕು. ಏನಿಲ್ಲ, ವಿಡಿಯೋ ಮಾಡಮ್ಮ. ಕಾರ್ ಹೊಡಿತಾರಲ್ಲ ಅವನು, ಮುಂದೆ ಹೋಗ್ಬೇಕಂತ ಕೇಳು, ಹೊರಟು ಬಿಡ. ನಂಗೆ ಫುಲ್ ಟ್ಯಾಂಕ್. ಅಣ್ಣ ನೀನ್ 1.5 ಕಣ್ಣಲ್ಲಿ ನೋಡ್ಬಿಟ್ಟು ಹಂಗ್ ಭಯ ಆಯ್ತು. ಚಾಮುಂಡೇಶ್ವರಿ ಟೆಂಪಲ್ ಬಾಕ್ಲ ಹಾಕಿದೆ ಈಗ. ನಮ್ ಏರಿಯಾ ಇಷ್ಟೊತ್ತಲ್ಲಿ ಖರಾಬು. ಇಷ್ಟೊತ್ತಲ್ಲಿ ಏರಿಯಾ ಫುಲ್ ಖರಾಬು. ಯಾರಾದ್ರೂ ಬಂದಿ ಕಬಾಬ್ ಕೈ ಇಲ್ಲಿ ಪಾನಿಪುರಿ ಅಂಕಲ್. ಆಯನು ಅಂಕಲ್ ಹಾಯ್ ಅಂಕಲ್ ಅಂದಳು. ನನ್ಗೆ ಅಂಕಲ್ ಅವನು. ತರ್ಲೆಗಳು ಸಾರ್, ತರ್ಲೆಗಳು. ನೋಡಿ ಇಲ್ಲಿ ಎಣ್ಣೆ ಅಂಗಡಿ ಹತ್ರ ಜನಗಳು ಎಷ್ಟು ಜನ ಇದ್ದಾರೆ. ಸ್ವಲ್ಪ ತಗೊಂಬತ್ತೀನಿ ಇದು ಎಣ್ಣೆನ. ಒಂದೇ 90 ಗುರು. ಇಷ್ಟೊತ್ತಲ್ಲಿ ಏರಿಯಾ ಖರಾಬು. ಇಷ್ಟೊತ್ತಲ್ಲಿ ಏರಿಯಾ ಖರಾಬ್ ಆದ್ರೆ ನಮಗೇನು? ತಗೋ ಹೋಗು. ಒಂದೇ ಒಂದು 90 ಏನಂತೀವ? 90 ಏನೋ. ಪಲ್ಟಿ ಹೊಡಿ ಅಂತೀಯ? ಐಸ್ ಕ್ರೀಮ್ ನವಾಗಿಂದ ತಿಂತಾನೆ ಅವ್ರೆ. ಏನ್ ಮಾಡೋದು ಗಾಯ್ಸ್? ಮಮ್ಮಿ ನನ್ ಮದುವೆ ಯಾವಾಗ? ನಂದು ಮದುವೆ ಇನ್ನ 23 ನಿನ್ಗೆ. 23? ಸಾರಿ 21. ನನ್ನ ಏಜೇ ಗೊತ್ತಿರೋ ರೇಂಜಿಗೆ ನನ್ನ ಎತ್ತಿ ಬಿಟ್ಟು. 21. ಮದುವೆ ಯಾವಾಗ? ಇನ್ನು 5-6 ಇಯರ್ಸ್. ಇನ್ನು 5 ವರ್ಷ ನೋ ಮದ್ವೆ. ಅಣ್ಣಂಗ್ ಮದ್ವೆ ಆಗಿ ಆಮೇಲೆ ನಿನ್ ಮದ್ವೆ. ಎಲ್ಲ ಓಕೆ. ನಮ್ಮಮ್ಮ ಮಾಡಿರೋ ವಿಡಿಯೋನ ಇವಾಗ ಎಷ್ಟು ಸುಮ್ಮನೆ ಹಿಂಗೆ ಸ್ವೈಪ್ ಮಾಡ್ಕೊಂಡು ಓಪನ್ ಮಾಡಿ ನೋಡ್ತಾ ಇದ್ದೆ. ವಿಡಿಯೋಗ್ರಾಫಿ ಹೆಕ್ಕೊಟ್ಟೋಯ್ತು. ನಂತರ ಫೋಟೋಗ್ರಾಫರ್ ಯಾರು ಇಲ್ಲ ಕಣೋ. ಸಖತ್ತಾಗಿ ತೆಗೆದಿದ್ವಿ ನೋಡು. ಅವ್ರಿಗೆ ಬಗ್ಗೆ ಇಷ್ಟೊಂದು ಇದಲ್ಲಪ್ಪ. ಇದು ಎಷ್ಟು ಚೆನ್ನಾಗಿ ಮಾಡ್ಬಿಟ್ರು ನೋಡು. ನಾನೇನೋ ಅಪರೂಪಕ್ಕೆ ಒಂದು ವ್ಲಾಗ್ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕಿ ಎಲ್ಲ ಮಾಡೋಣ. ಇದೆಲ್ಲ ಸರ್ವೆ ಮರಲ್ಲ ನಾನೇನೋ ಮಾತಾಡ್ತಿದ್ದೆ ನೋಡಿ, ಅವ್ರ ಚಿಂತೆ. ಇಲ್ಲ ಕಣೋ, ರೋಡ್ ಈ ಅಪರೂಪಕ್ಕೆ ಯಾರು ಹಳ್ಳಿ ಕ್ಲೀನ್ ಮಾಡ್ಬಿಟ್ಟಿದ್ದಾರೆ ಅನ್ಬಿಟ್ಟು ಈಗ ನಮ್ಮಮ್ಮ
ನಿಜಕ್ಕೂ ನಿಜಕ್ಕೂ ಖುಷಿ ಆಗ್ತಿದೆ ಅಂತ ಗೈಸ್. ಹೆಂಗಿರ್ತಿತ್ತು ಬಂದು ಇನ್ನ ವರ್ಷಾಂತರ ಆಗಿಲ್ಲ, 10 ವರ್ಷ ಆಗಿಲ್ಲ, 5 ವರ್ಷ ಆಗಿಲ್ಲ ಇನ್ನು. ಆಲ್ರೆಡಿ ನಮ್ಮಮ್ಮಗೆ ಹೆಂಗಿತ್ತು ಏನು ಗೊತ್ತಾ, ಹಂಗೆ ಅಂತ. ಏನಾದ್ರೂ ಇಲ್ಲೇ ಸಿಟಿಸನ್ ಹಾಕ್ಬಿಟ್ಟಿದ್ರೆ ಕೊಡ್ತಾರೆ ಎಲ್ರು. ಫೋನಲ್ಲಿ ಓ ಆಂಟಿ ರೀಲ್ಸ್ ಅಲ್ಲಿ ಫುಲ್ ಆಂಟಿ ರೀಲ್ಸ್ ಅಲ್ಲಿ ಮುಳುಗೋಕವ್ರೆ. ಆಂಟಿ ಮಾತಾಡ್ತೀನಿ ಗ್ಲಾಸ್ ತೆಗಿ. ಯಾಕೆ ನಿಂಗೆ ಗೊತ್ತಾ ಅವಳು ಮಾತಾಡ್ಸಕ್ಕೆ ಗೊತ್ತಾ? ಸುಮ್ಮನೆ ಇರೋ ತಾಯಿ, ಮಾತಾಡ್ತೀನಿ. ಅವಳು ಬೆಂಡಾಗ ಗಿಂಡಾಗ ಎಸ್ಬಿಟ್ಟಳು. ತೆಗಿಯೋ ಸೌಂಡು ಹಾಂ ಡೌನ್ ಮಾಡಿದ್ದು ಬಿಸಾಕಕ್ಕೆಲ್ಲ ಓಪನ್ ಮಾಡಿದೆ ಮಾಡಮ್ಮ. ಮಾತಾಡುತ್ತಂತ ನಮ್ಮಮ್ಮ. ಬಿಸಾಕಮ್ಮ. ಮನ ಉಲ್ಲಾಸ ಬಾಯಲ್ಲಿ ಹೇಳಿ ಕೇಸರಿ, ಕಣಕಣದಲ್ಲೂ ಕೇಸರಿ. ನಮ್ಮಮ್ಮ ಮಾತಾಡ್ಸಕ್ಕಲ್ಲ ಹಿಂಗೆ ಆಡ್ತಿರೋದು, ಆ ಕಪ್ನ ಬಿಸಾಕಿ ಹಿಂಗೆ ಆಡ್ತಿರೋದು. ನೋಡ್ದ, ನಾನೇ ಫ್ರಾಡ್ ಅಂದರೆ ನಮ್ಮಮ್ಮ ನನಗಿಂತ ಫ್ರಾಡು. ನಾನು ಫ್ರಾಡ್ ಅಲ್ಲ. ಮತ್ತೆ ನಾನು ಯಾಕೆ ಫ್ರಾಡ್ ಅಲ್ಲ? ನಾನು ಚೆನ್ನಾಗಿದೆಯಾ ಇದು? ನಾನು ಪ್ಯಾದೆ, ನಾನು ಗುಲ್ಡು ಅಂತ. ಆಮೇಲೆ ಏನಿಲ್ಲ. ಆಂಟಿ ನೋಡಿದ್ರು, ಇವ್ರು ಯಾರ ಹುಚ್ಚ ನನ್ನ ಮಕ್ಳು ಅಮ್ಮ ಕ್ಯಾಮ್ರಾ ಇಟ್ಕೊಂಡು ಹಿಂಗೆ ಆಡ್ತವ್ರಲ್ಲ ಅಂತ ಮಕ ಮುಚ್ಕೊಂಡ್ಬಿಟ್ರು. ಅವ್ರನ್ನ ಮಾತಾಡ್ಸ್ಲಾ? ಏನಂತ ಮಾತಾಡ್ಸ್ತೀವಿ ಹೇಳಿ ಫಸ್ಟು. ಅಕ್ಕ ತೊಗರಿಕಾಯಿ ಇದೆಯಾ ಅಂತ ನೋಡು ಸುಮ್ಮನೆ. ಅಕ್ಕ ನಿಮ್ಮ ಮನೆಯಲ್ಲಿ ತೊಗರಿಕಾಯಿ ಇದೆಯಾ ಅಂತ ನೋಡ್ದ. ಅಕ್ಕ ತೊಗರಿಕಾಯಿ ಇದೆಯಾ? ತೊಗರಿಕಾಯಿ ಇಲ್ಲ ಇಲ್ವಂತೆ. ಅಕ್ಕ ಹತ್ರ ತೊಗರಿಕಾಯಿ ಇಲ್ವಂತೆ. ನಮ್ಮಮ್ಮ ಹಿಂಗೆ ಸೈಕು ಸರಿಲ್ಲ. ಅವ್ರಿಗೆ ಗೊತ್ತಾಯ್ತು ನಾವು ವಿಡಿಯೋ ಮಾಡ್ತಾ ಇದೀವಿ ಅಂತ, ಅದಕ್ಕೆ ತೊಗರಿಕಾಯಿ ಇಲ್ಲ ಅಂದ್ರೆ. ನಾಯಿ ಗುಡ್ ಡ್ಯಾನ್ಸ್ ಬರುತ್ತಾ? ಈ ತರ ಆಡಿದ್ರೆ ಕಾಪಿ ರೈಟ್ ವಿಡಿಯೋದಲ್ಲಿ. ಹೌದಾ? ಹೌದು. ಸಾರಿ 26 ಮಾಡ್ತೀನಿ. ನಮ್ಮಪ್ಪ ಬಂದ್ರು ಗಾಯ್ಸ್. ನಮ್ಮಪ್ಪ ಬಂದ್ರು ನಂಗೆ ಭಯ ವಿಡಿಯೋ ಮಾಡೋಕ್ಕಲ್ಲ. ನಮ್ಮಪ್ಪ ಫುಲ್ ಸ್ಟ್ರಿಕ್ಟು. ನಾವು ಅವ್ರ ಮುಂದೆ ಎಲ್ಲ ಫುಲ್ ಡಿಸೆಂಟ್ ಆಗಿರೋದು ಆಯಿತಾ. ನಮ್ಮಪ್ಪ ಬರ್ತಿದ್ದಾರೆ ಅಂದರೆ ಮಿಲಿಟ್ರಿ ಆಫೀಸರ್ ಬಂದರು ಅಂತ. ಸೊ ಅಲರ್ಟಾಗಿ ವಿಡಿಯೋ ಇಲ್ಲೇ ನಿಲ್ಲಿಸ್ತೀನಿ. ನೆಕ್ಸ್ಟ್ ಡೇನೋ ನೆಕ್ಸ್ಟ್ ವ್ಲಾಗ್ಸು ಎಲ್ಲ ಕಂಟಿನ್ಯೂ ಮಾಡಿಕೊಂಡು ಬಂದರು. ನೆಕ್ಸ್ಟ್ ಡೇನೋ ನೆಕ್ಸ್ಟ್ ವೀಡಿಯೋನೋ ಎಲ್ಲ ಕಂಟಿನ್ಯೂ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಒಂದು ಎಂಟರ್ಟೈನ್ಮೆಂಟ್ ವೀಡಿಯೋ ಥರ ವೀಕ್ಲಿ ವೀಡಿಯೋ, ವೀಕ್ ಫುಲ್ಲು ನಾನು ಏನೇನು ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಅದೊಂದನ್ನು ವೀಕ್ಲಿ ಒನ್ಸು ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಬಂದರು. ಓಕೆ ಬಾಯ್.